ಬಂದ ಇನ್ನು ಅಯ್ಯೋ ಕನ್ನಡಕ ಬಂದ ಯೂಟ್ಯೂಬ್ ಓನರು ಪಾಪ ಅನ್ಕೊಂಡೆ. ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಹಾ ಬಾ ಸ್ಟೇಜ್ ಮೇಲೆ. ಹಾ ಬನ್ನಿ ಬನ್ನಿ. ಹಾ ಬನ್ನಿ 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 ಬನ್ನಿ. ಅಣ್ಣ ಈಗ ನಿಮ್ಮ ಹೆಸರು ಒಂದ್ಸಲಿ ಹೇಳ್ಬಿಡಿ. ಅಕ್ಕ, ನನ್ನ ಹೆಸರು ಯಶ್ ಗೌಡ ಅಂತ. ಪ್ರೀತಿಯಿಂದ ಎಲ್ರು ಯಶ್ ಅಂತಾರೆ. ಪ್ರೀತಿನ ಒಂದು ಪ್ರಶ್ನೆ ಕೇಳ್ತಾ ಇದೀನಿ. ಈ ಕತ್ಲಲ್ಲಿ ಅವರು ನಾವು ಒಳಗಡೆ ಯಾಕೆ ಕನ್ನಡಕ ಹಾಕ ಬಂದಿದ್ದೀರಾ? ಏನು ಅಂದ್ರೆ ಕನ್ನಡಿಗರು ಪ್ರೀತಿಯಿಂದ ಈ ಗ್ಲಾಸ್ ನ ಇಷ್ಟಪಡ್ತಾ ಇದಾರೆ. ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದಾರೆ. ಅದೊಂಥರ ಖುಷಿ ಆಗುತ್ತೆ. ಎಲ್ಲಾ ಕಡೆ ಹೋದಾಗ ಅಮ್ಮ ಅಂತೀನಿ, ಅಕ್ಕ ಅಂತೀನಿ, ಅಪ್ಪ ಅಂತೀನಿ. ಓಕೆನಪ್ಪ. ಸ್ವಲ್ಪ ನೀವು ಪಕ್ಕ ನಿಂತ್ಕೊಂಡ್ಮೇಲೆ ನೀವೊಂಥರ ಪವರ್ ಹೌಸ್ ಇದ್ದಂಗೆ ಸ್ವಲ್ಪ ಶೇಕ್ ಆಗ್ತಾ ಇರತ್ತೆ ನಮ್ಗೆ ಬಾಡಿ. ನೀವು ಏನೇ ಮಾತಾಡಿದ್ರು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಮಾತಾಡ್ಬೇಕು. ಈಗ ಯೂಟ್ಯೂಬ್ ಚಾನೆಲ್ ಇದೆ, ಅವ್ರನ್ನ ನೋಡಿರ್ತಾರೆ. ಎಲ್ಲ ಕಡೆ ನಿಂತ್ಕೊಳ್ಳೋ ಅಕ್ಕ ನಾನು ಎಲ್ಲಿದ್ದೀನಿ ಮಂತ್ರಿ ಮಾಡಲಿ ಇದೇ ತಾನೇ ನೀವು ಹೇಳೋದು ಅಲ್ವಾ? ಬೇರೆ ಸ್ಪರ್ ಹೇಳ್ತೀರಾ? ಹಲೋ ಅಮ್ಮ, ಬರುತ್ತಾ ಸೌಂಡು? ಹಲೋ ಅಮ್ಮ, ಇವತ್ತು ನಾವು ಬೈಲಾಗಿದ್ದೀವಿ. ನಮ್ಮ ಅಕ್ಕ ಇದ್ದಾರೆ ಇಲ್ಲಿ. ಅಕ್ಕ, ನಮ್ಮ ಅಕ್ಕ ಯಾವಾಗ್ಲೂ ಪಕ್ಕ ಇರ್ತಾರೆ. ಅವ್ರ ಪಕ್ಕ ಇದ್ದಷ್ಟು ನಮ್ಗೆ ಎನರ್ಜಿ ಜಾಸ್ತಿ ಬರ್ತದೆ. ಮಾತಾಡಕ್ಕೆ ಒಂಥರ ಇವ್ರ ಇನ್ಸ್ಪಿರೇಷನ್ ನಮ್ಗೆ. ಸ್ಫೂರ್ತಿ ಕನ್ನಡದಲ್ಲಿ. ಹಾ ಸರ್, ಅದಕ್ಕೆ ದೊಡ್ಡವರು ಪಕ್ಕದಲ್ಲಿದ್ರೆ ಕನ್ನಡ ಆಟಾಲಿಕ್ಕೆ ಬರುತ್ತೆ. ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ಮೊನ್ನೆ ತಾನೇ ವಿಜಯವಾಣಿ ಕನ್ನಡದಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ 2.5 ಗಂಟೆಗೆ ಕಾಲ ಮಾತಾಡಿದ್ದೀನಿ. ಕನ್ನಡ ಬಗ್ಗೆ ಬೇರೆ ಯಾವ ಭಾಷೆಯನ್ನು ಉಪಯೋಗಿಸುತ್ತಿಲ್ಲ. ಈ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ರಮೇಶ್ ಅವರು ನಾನು ಒಂದನೇ ಶಾಲೆಯಲ್ಲಿ ಓದೋರು. ಅವರು 80ನೇ ಇಸ್ವಿಯಲ್ಲಿ SLC ಅನುಚೂಲನಾದ ಅವರ ಉದ್ಯೋಗಗಳು ಸೇಲಂ ಹೆಚ್ಚುವರು ಹೊಸೇರಿ ಎಲ್ಲ ಮಾಡಿದ್ರು. ನಾನು ಮೇಡಮ್ ಫಿಲಮಲ್ಲೇ ಮಾಡಿದ್ದೀನಿ, ಒಂದು 50 ಧಾರಾವಾಹಿಗಳಲ್ಲೇ ಮಾಡಿದ್ದೀನಿ. ಫಸ್ಟ್ ಆಗಿ ಶಾಸ್ತ್ರ ಪಾತ್ರ ಮಾಡಲಿಲ್ಲ. ನಾನು ಗೋಕುಲ ಕೃಷ್ಣಾದಲ್ಲಿ ದೊಡ್ಡಣ್ಣನ ಜೊತೆ ಇದು ಮಾಡಿರ್ತಕ್ಕಂಥ ಪಾತ್ರವನ್ನು ರಾಧಿಕಾ ಮೇಡಮ್ ಅವರು ನನ್ನ ಮೆಚ್ಚಿನ ರಾಜಕಾರಣಿ ದೇವೇಗೌಡ ಸೊಸೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ನನ್ನ ಹೆಸರೇ ಕನ್ನಡ ದಿನೇಶ್. ಕನ್ನಡ ದಿನೇಶ್ ಅಂತ ನೀವು ಈ ಮೈಕಲ್ ಮಾತಾಡಿ ಆಯ್ತು, ನನ್ನ ಹೆಸರೇ ಕನ್ನಡ ದಿನೇಶ್. ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಬ್ರು ಬೇರೆ ನಿಂತಿದ್ದಾರೆ, ಅವ್ರ ಹೆಸರು ಕೇಳ್ಬಿಡ್ತೀನಿ. ಮೇಡಮ್, ನನ್ನ ಹೆಸರು ಅಶ್ವಿನಿ. ಅಶ್ವಿನಿ ಏನ್ ಮಾಡ್ಕೊಂಡಿದ್ದೀರಾ? ಟೀಚರ್ ಆಗಿದ್ದೀರಾ? ವಂಡರ್ಫುಲ್. ಸರಿಯಾಗಿ ನಿಂತ್ಕೊ. ಟೀಚರ್ ಸರ್, ಈ ದೆವ್ವ, ಈ ಭೂತ, ಇದನ್ನೆಲ್ಲ ನೀವು ನೋಡಿದ್ದೀರಾ? ನಾನು ಒಳಗಡೆ ನೋಡಿದ್ದೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಅಲ್ಲ. ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೆವ್ವ. ಇನ್ನೇನು ನನಗೆ ಅರ್ಥ ಆಗಿಲ್ಲ. ಮಮ್ಮಿ ಅಂದ್ರೆ ದೆವ್ವ, ಅವ್ವ ಅಂದ್ರೆ ಅಮ್ಮ, ಮಮ್ಮಿ ಅಂದ್ರೆ ದೆವ್ವ. ಅಂದ್ರೆ ನೀವು ಮಮ್ಮಿನ ದೆವ್ವ ಅಂತಿದ್ದೀರಾ ಸರ್ ನೀವು ಇಂಜಿನ್ ಮಾಡಿರ್ಬೋದು. ಇಂಜಿನ್ ಪಿಳಿಮಲೆ ಅಂತ ಇರುತ್ತೆ. ಪಿಳಿಮಲೆ ದೇಹನ ಬೇಯಿಸ್ತಾರೆ, ಅದಕ್ಕೆ ದೆವ್ವ ಅಂತಾರೆ. ಅದಕ್ಕೋಸ್ಕರ ನಿಂತಾಗ ಮಮ್ಮಿ ಅಂದ್ರೆ ದೆವ್ವ, ಅಮ್ಮ ಅಂದ್ರೆ ಅವ್ವ. ನೆಕ್ಸ್ಟ್ ಲೆವೆಲ್ ಸರ್, ನೆಕ್ಸ್ಟ್ ಲೆವೆಲ್. ಇವರು ಕಂಡಿರೋ ದೆವ್ವದ ಬಗ್ಗೆ ತುಂಬಾ ಪ್ರೀತಿಯಿಂದ ಹೇಳಿದ್ರು, ಮಮ್ಮಿ ಬಗ್ಗೆ ಹೇಳಿದ್ರು. ಇಲ್ಲಿ ಯಶ್ ಹೇಳಪ್ಪ, ನೀನ್ ಯಾವತ್ತಾದ್ರೂ ದೆವ್ವ ನೋಡಿದ್ಯಾ? ಆ ದೆವ್ವದ ಒಂದು ನೆಗೆಟಿವ್ ಫೀಲಿಂಗ್ ಅಂದ್ರೆ ಅನುಭವ ಆಗಿದ್ಯಾ? ಆ ಟೈಮಲ್ಲಿ ಏನಾಗಿತ್ತು? ಆಕ್ಚುಲಿ ನಾನು ಅವತ್ತು ಆ ಟೈಮಲ್ಲಿ ನಾನು 7th ಓದ್ತಿದ್ದೆ. ನಮ್ಮಮ್ಮ ಹಾಲ್ ತಗೊಂಬ ಅಂತ ಸಂಜೆ ಕಳ್ಸಿದ್ರು. ಒಂದು 6:30 ಏನೋ ಆಗಿತ್ತು. ಸಂಜೆ ಹೊತ್ತು ಕಾಫಿ ಟೀ ಮಾಡ್ತಾರಲ್ವಾ, ಸಂಜೆ ಹೊತ್ತು ನೆನ್ಪಿಟ್ಕೊಳ್ಳಿ ಕಾಫಿ ಟೀ ಮಾಡ್ತಾರೆ. ಅವಾಗ ಒಂದು ಹೊಸ ಮನೆ ಕಟ್ತಿದ್ರು, ಬಿಲ್ಡಿಂಗು. ಅವಾಗ ನಾನು ಸ್ವಲ್ಪ ಚಿಕ್ಕವನು. ಅವಾಗ ಒಂದು ಬಿಲ್ಡಿಂಗ್ ಹತ್ರ ಹೋದಾಗ ವೈಟ್ಗೆ ಏನೋ ಗೋಡೆ ಮೇಲೆ ಸಜ್ಜೆ ಬರುತ್ತಲ್ವಾ, ಅದ್ರ ಇಲ್ಲ ನಿಂತಿರೋ ತರ ಇತ್ತು. ಸುಮ್ಮನೆ ಬೆಳ್ಳೂರು ಕೂತಿರ್ತಾರೆ, ಸುಮ್ಮನೆ ಬೆಳೀತಾ ಸಾಕಂದ್ರೆ ಕೂತಿರ್ತಾರೆ. ಅವರು ಅಲ್ವಾ? ಇಲ್ಲ ಅಕ್ಕ, ಫುಲ್ ವೈಟು. ಅಂದ್ರೆ ಹಿಂಗೆ ಅಂದ್ರೆ ನನ್ ಫುಲ್ ಮೀಟರ್ ಹಂಗೆ ಆಫ್ ಆಗೋಯ್ತು ನನ್ಗೆ. ಅಲ್ಲಿ ಇರ್ತಾರಲ್ವಾ ಜನ ಕಾಮನ್ ಆಗಿ, ಅವ್ರನ್ನ ಕರ್ಕೊಂಡೋದೆ. ಅಣ್ಣ ಬನ್ನಿ ಅಣ್ಣ, ಅಲ್ಲಿ ಯಾರೋ ಇದಾರೆ ಅಂತ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರು ನಮ್ಮ ಹತ್ರ ಫೋನ್ ಇರ್ಲಿಲ್ಲ, ಚಿಕ್ಕವರಲ್ವಾ.
ಅವ್ರು ಟಾರ್ಚ್ ಹಾಕಿ ನೋಡಿದ್ರು ಏನಿಲ್ಲ. ಬಟ್ ಮನೆಗೆ ಹೋದ್ಮೇಲೆ ಫುಲ್ ಭಯ. ನಮ್ಮ ಅಮ್ಮನ್ಗೆ ಹೇಳ್ತಾ ಇದೀನಿ, ನಮ್ಮ ಅಮ್ಮ ಅಲ್ಲಿ ತಿಕ್ಲಿ ನನ್ನ ಮಗನ ಹಾಲು ತಗೊಂಡ್ ಹ್ಮ್. ಅಂದ್ರೆ ಅಮ್ಮ ಅಂದ್ರೆ ಹಂಗೆ ಪ್ರೀತಿ ಅದೆಲ್ಲ ನಾವು ಒಂಥರ ಪ್ರಸಾದ ತರ ತಗೊಂತೀವಿ. ಹೌದೌದು. ಅಂದ್ರೆ ಅವ್ರು ಹಂಗೆಲ್ಲ ಹೇಳ್ದಾಗ ಸ್ವಲ್ಪ ನನ್ಗೆ ಇನ್ನೂ ಚಿಕ್ಕವನೆಲ್ಲ ಭಯ ಆಗಿತ್ತು. ಅದಾದ್ಮೇಲೆ ಅಮ್ಮ ಮನೆಗೆ ಬಂದ್ಮೇಲೆ ಏನೂ ಆಗಲ್ಲ ಮಗನ ಅನ್ಬಿಟ್ಟು ಬಿಸಿ ಬಿಸಿ ಟೀ ಮಾಡ್ಕೊಟ್ರು. ಕುಡಿದ್ಮೇಲೆ ಆರಾಮಾಗಿ ಜೀ ಕನ್ನಡದಲ್ಲಿ ಅದು ಇದು ನೋಡ್ಕೊಂಡಿದ್ವಿ. ನೀನ್ ಜೀ ಕನ್ನಡ ಅವಾಗಿಂದಾನೇ ನೋಡ್ತಾ ಇದ್ದಾನೇನೋ. ಈಗ ನೆಕ್ಸ್ಟ್ ಅಂದ್ರೆ ಜೀ ಕನ್ನಡದಲ್ಲಿ ಅವಾಗ ನೀವು ಸರಿಗಮಪ ಬರ್ತಿದ್ರೆ ನಾನು ಏನೇ ಕೆಲಸ ಬರ್ತಿದ್ದೆ ದೇವರೊಳಗೂ ಚಿಕ್ಕ ವಯಸ್ಸಲ್ಲಿ ನಾವು ಸರಿಗಮಪ ನೀನ್ ಹೇಳೋ ಪ್ರಕಾರ ನಾನು 50 ವರ್ಷದಿಂದ ಇದೇನೆ ಜೀ ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ಇದೀನಿ ಹಂಗ ಅನ್ಬಿಟ್ಟು ಎಲ್ಲರೂ ಚಿಕ್ಕ ವಯಸ್ಸು ನಿಮ್ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಚಿಕ್ಕ ನೋವಾಗುತ್ತೆ. ಇದಕ್ಕಿಂತ ಆರೋ ನನ್ನ ಲೈಫಲ್ಲಿ ಇನ್ನೋನಲ್ಲ. ಯಾರಾದ್ರೂ ಬಂದು ನನಗೆ ಹೇಳೋದು, ಓ ಮೇಡಮ್ ಹೇಳ್ತಾ ಇದ್ರೆ ನಮಗೂ ಮೇಡಮ್ ನಿಮ್ಗೆಲ್ಲ ಯಾರು ಮೇಡಮ್ ಹೇಳ್ತಾರೆ, ನೀವು ಮೇಡಮ್ ಡ್ಯೂಟಿ ಮೇಡಮ್ ನೀವ್ ಹೇಳಿ. ನೀವು ಟೀಚರ್ ಆಗಿದ್ರು ಕೂಡ ಇದನ್ನೆಲ್ಲ ನೀವು ನೋಡಿದೀರಾ, ಅನುಭವ ಆಗಿದೆಯಾ ನಿಮ್ಗೆ ದೆವ್ವದೇನಾದ್ರು? ಇದು ಮೇಡಮ್ ಒಂದ್ಸಲಿ ಐ ಥಿಂಕ್ ತುಂಬಾ ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರ ಒಂದು ಹಳೆಯ ಮನೆ ಇತ್ತು. ಎಲ್ಲ ಮನೆಗಳು ಹಳೆ ಮನೆ ಕಟ್ತಿರೋ ಮನೆಗಳು ವಾಸನೆಗಿರ್ತವೆ. ಇಲ್ಲ, ಅದು ತುಂಬಾ ಓಲ್ಡ್ ಮನೆ. ಇಟ್ ವಾಸ್ ಇನ್ ಅಂಡರ್ ಲಿಟಿಗೇಷನ್ ಅನ್ಸುತ್ತೆ. Okay. ಸೊ ಯಾರು ಅಲ್ಲಿ ಇರ್ತಿರ್ಲಿಲ್ಲ. ಬಟ್ ವಿ ಯೂಸ್ ಟು ಹಿಯರ್ ಸಮ್ ಸೌಂಡ್. ಎಲ್ಲ ತುಂಬಾ ಜುಮ್ ಅನ್ನಿಸ್ತಿತ್ತು. ನಾವು ರಾತ್ರಿ ಹೊತ್ತು ಆ ಸೌಂಡ್ ಅದ್ರ ಬಗ್ಗೆನೆ ಮಾತಾಡುವಾಗ ಆಕ್ಚುಲಿ ಆಮೇಲೆ ಗೊತ್ತಾಗಿತ್ತು ಅದ್ರೊಳಗಡೆ ಬ್ಯಾಟ್ಸ್ ಗಳೆಲ್ಲ ತುಂಬಾ ಇತ್ತು ಅಂತ ಆಫ್ಟರ್ ಮೆನಿ ಇಯರ್ಸ್. ಬಟ್ ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಫೀಲಿಂಗ್ ಇದ್ದಿದ್ದು ಅಲ್ಲಿ ದೆವ್ವ ಇದೆ ಅಂತ, ದೆವ್ವದ ಮನೆ ಅಂತಾನೆ ಹೆಸರಿಟ್ಟಿದ್ವಿ. ಅವಾಗೆಲ್ಲ ಹೇಳೋರು 7 ಗಂಟೆ ಮೇಲೆ 8 ಗಂಟೆ ಮೇಲೆ ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ಮ ಭೈರಾದೇವಿಯಲ್ಲಿ ದೆವ್ವ ಇದೆ ಅಂದ್ರೆ ದೆವ್ವ ಇದೆ. ಆ ದೆವ್ವ ನೋಡೋದಕ್ಕೆ ಯಾವ ಮೋಸನೂ ಇಲ್ಲ. ಬಟ್ ಯಾವ ಟೈಮಲ್ಲಿ ಯಾವ ಗೆಟಪ್ ಅಲ್ಲಿ ಬರುತ್ತೆ ಅಂತ ಮಾತ್ರ ನಾವು ಸಿನಿಮಾದಲ್ಲಿ ನೋಡ್ಬೇಕು. ಈಗ ಫೈನಲಿ ನಿಮ್ 3 ಜನರಲ್ಲಿ ಒಂದು ಲಾಸ್ಟ್ ಒಂದು ಪ್ರಶ್ನೆ ನಿನ್ಗೇನೆ ಯಶ್. ಒಂದೇ ಒಂದು ದೆವ್ವದ ಸೌಂಡ್ ಮಾಡೋಣ, ಒಂದು ಹಾರರ್ ಸೌಂಡ್ ಮಾಡೋಣ. ಏನಾಯ್ತು ಹೊಟ್ಟೆ ನೋವ? ಸಾಂಗ್ ಅಲ್ಲಪ್ಪ, ಸಾಂಗ್ ಅಲ್ಲ. ಅಯ್ಯೋ ಸಾಂಗ್ ಎಲ್ಲ ಕೇಳೋಷ್ಟು ಪುಣ್ಯ ನಾವು ಮಾಡಿಲ್ಲ. ಸೌಂಡ್ ಸೌಂಡ್ ಹಾರರ್ ಸೌಂಡ್. ಸ್ಪೀಡ್ಗುಡಿ ಎಲ್ಲಾನು. ಆಮೇಲೆ ನಾನು ಇಲ್ಲಿ ಹರಿಶ್ಚಂದ್ರ ಗಾರ್ಡನ್ ದೆವ್ವ ನೋಡಕ್ಕೆ ನೋಡ್ತಾ ಇದ್ದೆ. ಯಾವ ದೆವ್ವನೂ ಇಲ್ಲ, ಊಟನಿಲ್ಲ. ದೆವ್ವ ಸೌಂಡ್ ಫಿಲಮ್ ಅಲ್ಲಿ ಹೆಂಗ್ ಬರ್ತಿತ್ತು ಅಂದ್ರೆ ಅದೇ ಕಂಟಿನ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಸಾಕಾಗಿತ್ತು ಸರ್. ನೀವೆಲ್ಲ ಈ ಸೌಂಡ್ ಮಾಡಿ ಅರುಣ್ ಸಮಯ ದಾಟರೆಲ್ಲ ಪಾರ್ಟಿ ಸರ್ ಇನ್ನೂ ಭಯಂಕರವಾಗಿರ್ಬೇಕು. ನೀವು ಮಾಡೋ ಎಷ್ಟು ಮಾಡು ಚೆನ್ನಾಗಿತ್ತು. ಸ್ವಲ್ಪ ಸ್ಟೋರಿ ಹಾರರ್. ಎದುರಿಸು, ನೀನು ನಮಗೂ ಎದುರಿಸ್ತಾ ಇದ್ದೆ. ಎದುರಿಸು. ವಾಟ್ ಸೌಂಡ್, ಸಾಕಾಗಿ ಸೌಂಡ್ ಎಲ್ಲಿಗೆ ತುಂಬಾ ಚೆನ್ನಾಗಿತ್ತು ಈ ಸೌಂಡ್. ಇದೇನಾ ಸೌಂಡ್? ನಾನು ಹೇಳ್ತೀನಿ ಭೈರಾದೇವಿಯಲ್ಲಿ ಈ ತರ ಚೈನ್ ಸೌಂಡ್ಗಳೆಲ್ಲ ಇರೋದಿಲ್ಲ. ಸೌಂಡ್ ಆರಾರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇದೆಲ್ಲ ಟ್ರೈಲರ್ ಟೀಸರ್ ಗಿಂತ ಕೇಳಿ ನೆಕ್ಸ್ಟ್ ಲೆವೆಲ್. ಬಟ್ ಇವ್ರು 3 ಜನ ಧೈರ್ಯವನ್ನ ಮೆಚ್ಚಿ ಇವ್ರು ಬಂದು ವೇದಿಕೆ ಮೇಲೆ ನಿಂತು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದಕ್ಕೆ ನಮ್ಮ ಈಗಲ್ ಇವೆಂಟ್ಸ್ ಕಡೆಯಿಂದ ನವರಸನವರ ಕಡೆಯಿಂದ ಒಂದು ಗಿಫ್ಟ್ ವೋಚರ್ ಇದೆ. ಬಂದಿರೋದಕ್ಕೆ ನನ್ನ ಮೀಟ್ ಮಾಡಿ ಶಾಪಿಂಗ್ ಕೂಡ ಮಾಡ್ಬೋದು. ಮಾಮಾ ಆರ್ಟ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ವೋಚರ್. ಕ್ರೀಮ್ ಹಾಕೋ, ತಲೆಗೆ ಹಚ್ಕೋ. ನೀವು ಬರಬಿಡಿ ಸರ್, ತಲೆಗೆ ಹಚ್ಕೊಳ್ಳೋದು. ನಾನು ಕಾಲೇಜ್ ಡೇಸ್ ಅಲ್ಲಿ ಡಿಸ್ಕೌಂಟ್ ಚಾಂಪಿಯನ್. ಏನ್ ಚಾಂಪಿಯನ್ ಸರ್? ಡಿಸ್ಕೌಂಟ್ ಅನ್ಸಲ್ ಚಾಂಪಿಯನ್ ಕಾಲೇಜ್ ಡೇಸ್ ಅಲ್ಲಿ. ವಂಡರ್ಫುಲ್ ಸರ್, ಸೂಪರ್. ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಒಂಟಿಗೆ ಹೋಗ್ಬಿಟ್ಟು ಕಮಲಾಸ್ ಅಂತ ಇದ್ರಲ್ಲಿ ಡ್ಯಾನ್ಸ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ನಿಮ್ ಜೊತೆ ಬಗ್ಗೆ 1 hour ಡ್ಯಾನ್ಸ್ ಮಾಡ್ತೀನಿ. 1 hour ನೀವು ಮುಗಿಸ್ಕೊಂಡು ಸ್ಟಾರ್ ಬಾಕ್ಸ್ ಆಚೆ ವೆಯ್ಟ್ ಮಾಡ್ತಿರ್ತಾರೆ ಸರ್. 1 hour 2 hour ಡ್ಯಾನ್ಸ್ ಮಾಡೋಣ. ಇಂಥ ಈವೆಂಟ್ ಬೇರೆ ಕಡೆ ಬಂದ್ಬಿಟ್ಟು ಫ್ರೀಲಾನ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಟೈಮ್ ಹೆಂಗ್ ಬಂದಿದೆ. ಯಾರೆಲ್ಲ ನಮ್ಗೆ ಫ್ರೀ ಆಗಿ ಸಿಗಿ ಅಂತ ಹೇಳ್ತಾರೆ. ಹೇಗಿದ್ದೆ ನಾನು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ಗೇನು ನವರಸನ್ ಪ್ಲಾನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ನಿಮ್ಮನ್ನ ಅಂತ ಅನ್ಸ್ತಾ ಇದೆ.